ಮಠ ಅಂದ್ರೆ ನಾವೆಲ್ಲ ಏನ್ ತಿಳ್ಕೊಂಡಿದ್ದೀರಿ? ಮಠ ಅಂದ್ರೆ ಧರ್ಮ ಬೋಧನೆ ಮಾಡುವಂಥದ್ದು, ಧರ್ಮದ ಮಾರ್ಗದಲ್ಲಿ ನಡೆಯಪ್ಪ ಅಂತ ಹೇಳೋದು ಮಠದ ಕೆಲಸ. ಹಾಗೆ ಎಲ್ಲರೂ ತಿಳ್ಕೊಂಡು ನಾವು ಬಂದಿರೋ ಅಂಥದ್ದು. ಇಲ್ಲಿ ವಿಜ್ಞಾನಕ್ಕೆ ನಾವು ಹೋಗ್ತಾ ಇದ್ದೀರಿ. ಈಗ ಇಷ್ಟೊತ್ತು ನನಗೆ ಎಲ್ಲ ಪ್ರದಕ್ಷಿಣೆ ಮಾಡಿ ಬಂದಾಗ ರಾಕೆಟ್ ಇಂದ ಹಿಡಿದು ವಿಮಾನದವರೆಗೂ ಎಲ್ಲನೂ ಕೂಡ ನೋಡ್ಕೊಂಡ್ ಬಂದಿದ್ದೀರಿ ನಾವು. ಈ ಸ್ವಾಮೀಜಿಯವರು ಬಂದ ಮೇಲೆ ಏನೋ ಇವರು ಸ್ವಾಮೀಜಿಯವರು ಇಂಜಿನಿಯರಿಂಗ್ ಮಾಡಿದ್ದಾರೆ, IIT ಮಾಡಿದ್ದಾರೆ, ಅದಕ್ಕೋಸ್ಕರ ಮಾಡಿದ್ದಾರೆ ಅಂತ ನಾವು ತಿಳ್ಕೊಂಡಿದ್ದ. ಹಿಂದೆ ನಮ್ಮ ದೊಡ್ಡ ಗುರುಗಳು ಇದ್ದಾಗೂ ಮಾಡ್ತಾ ಇದ್ರು. ಯಾಕೆ ಅನ್ನೋದು ಇವತ್ತು ಪ್ರಶ್ನೆ. ಧರ್ಮ ಮತ್ತು ವಿಜ್ಞಾನ. ಈಗ ನಾವು ಹೋಗಿ ಬಂದ್ರಿ, ವಿಮಾನದ ಹೇಗೆ ವಿಮಾನ ಟೇಕ್ ಆಫ್ ಆಗುತ್ತೆ, ಅದರಲ್ಲಿರುವಂತ ಯಂತ್ರಗಳು ಇದೆಲ್ಲ. ನಾವು ಟ್ರೈನಲ್ಲಿ ಹೋದ್ರೆ, ಬಸ್ಸಲ್ಲಿ ಹೋದ್ರೆ ಡೆಲ್ಲಿಗೆ 2 ದಿನ 3 ದಿನ ಬೇಕು. ಅದೇ ಫ್ಲೈಟಲ್ಲಿ ಹೋದ್ರೆ 2 ಗಂಟೆಯಲ್ಲಿ ನಾವು ಫ್ಲೈಟಲ್ಲಿ ದೆಹಲಿಗೆ ಹೋಗ್ಬೋದು. ಇನ್ನು ಆಧುನಿಕ ಬರ್ತಾ ಇದೆ, 1 ಗಂಟೆಯಲ್ಲಿ ಹೋಗೋದು ಬರುತ್ತೆ. ಇನ್ನೊಂದು ಸ್ವಲ್ಪ ದಿನ ಹೋದ್ರೆ ಅರ್ಧ ಗಂಟೆಯಲ್ಲಿ ಹೋಗೋದು ಬರುತ್ತೆ. ವಿಜ್ಞಾನ ಮುಂದುವರಿತಾ ಇದ್ದೀರಿ ನಾವು. ಧರ್ಮದಲ್ಲಿ ಹೋಗುವಂಥದ್ದು, ಧರ್ಮದಲ್ಲಿ ಹೋದಾಗ ನಾವು ಆ ವಿಜ್ಞಾನವನ್ನ ನಮ್ಮ ಜೊತೆ ತಗೊಂಡು ಹೋದಾಗ ನಾವು 2 ಗಂಟೆಯಲ್ಲಿ ಹೋಗಿ ನಮ್ಮ ಕೆಲಸ ಕಾರ್ಯ ಮಾಡಬಹುದು. ಸಮಯ ಉಳಿತಾಯ. ಯಾರ ಕೈಯಲ್ಲಿದ್ದಾಗ? ಧರ್ಮದ ಕೈಯಲ್ಲಿದ್ದಾಗ, ಧರ್ಮವಂತರ ಕೈಯಲ್ಲಿದ್ದಾಗ ನಾವು ಹೋಗ್ಬೋದು. ಅದೇ ಅಧರ್ಮಿಗೆ ಸಿಕ್ಕಿದಾಗ, ಸುಧಾಕರ್ ಅವರೇ, ಸೆಪ್ಟೆಂಬರ್ 11 ನಮ್ಗೆಲ್ಲ ಜ್ಞಾಪಕ ಇದೆ. ಅಮೇರಿಕಾದ ಟ್ವಿನ್ ಟವರ್ಸ್ 2 ಹೊರಟೋಯ್ತು. ಅದು ವಿಮಾನದಲ್ಲೇ. ಇದು ವಿಮಾನನೇ, ಅದು ವಿಮಾನನೇ. ಅದು ಪಾಪಿಗಳ ಕೈ ಸಿಕ್ತು, ಅದಕ್ಕೆ ಅಧರ್ಮದ ಕೈ ಸಿಕ್ತು. ಅಲ್ಲಿ 2 ಟವರ್ ಬಿದ್ದೋದು, 1000 ಜನ ಸತ್ತೋದ್ರು. ಇದು ಧರ್ಮದ ಕೈಲಿ ಸಿಕ್ತು, ಅದಕ್ಕೆ 1000 ಜನ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಇಷ್ಟೇ. ಧರ್ಮ ಯಾಕೆ ಬೇಕು? ವಿಜ್ಞಾನ ಧರ್ಮ 2 ಒಟ್ಟಿಗೆ ಹೋದಾಗ ಏನು ಪರಿಪೂರ್ಣತೆಯನ್ನ ನಾವು ಪಡಿಬೋದು ಅನ್ನೋದಕ್ಕೆ ಇದಕ್ಕೆ ಸಾಕ್ಷಿ. ಇನ್ನೂ ಒಂದು ಸಣ್ಣದು ಜ್ಞಾನ. ಅಧರ್ಮದಲ್ಲೂ ಜ್ಞಾನ ಇರ್ತೈತೆ, ಧರ್ಮದಲ್ಲೂ ಜ್ಞಾನ ಇರ್ತೈತೆ. ನಮ್ ಕಣ್ ಮುಂದೆನೆ ಇದ್ದಾರೆ ಅಬ್ದುಲ್ ಕಲಾಂ ಅವರು. ಅಬ್ದುಲ್ ಕಲಾಂ ಅವರು ನೋಡಿದ್ದೀರಲ್ಲ, ಅಟಲ್ ಬಿಹಾರಿ ವಾಜಪೇಯಿ ಅವರು ಇದ್ದಾಗ ಈ ದೇಶಕ್ಕೆ ಒಂದು ಕೀರ್ತಿ ತಂದಂತವ್ರು. ಇಡೀ ಪ್ರಪಂಚವನ್ನೇ ಭಾರತದ ಕಡೆ ನೋಡೋ ರೀತಿ ಮಾಡದಂತವ್ರು ಅಬ್ದುಲ್ ಕಲಾಂ ಅವರು. ಜ್ಞಾನದಲ್ಲಿ ಸಮಾಜಕ್ಕೆ ಒಳಿತನ್ನ ಮಾಡುವಂಥದ್ದು ಮಾಡಿದ್ರು. ಅದೇ ನಮ್ಮಲ್ಲೇ ಇದ್ರಲ್ಲ ಒಬ್ರು ಪಕ್ಕದಲ್ಲಿ, ತಮಿಳ್ನಾಡಲ್ಲಿ ವೀರಪ್ಪನ್ ಇದ್ದ. ಅವನು ಬಹಳ ಬುದ್ಧಿವಂತ. ನೀವೇನ ತಪ್ಪು ಮಾಡಿ ನಮ್ಮ ಪೊಲೀಸರು ಅರ್ಧ ಗಂಟೆಯಲ್ಲಿ ಹಿಡ್ದಾಕ್ಬಿಡ್ತಾರೆ ನಿಮಗೆ. ಏನ್ ಮೊಬೈಲ್ ಎಲ್ಲಿದೆ ಟ್ರ್ಯಾಕಿಂಗ್ ಮಾಡ್ತಾರೆ, ಸಿಮ್ ಎಷ್ಟು ಚೇಂಜ್ ಮಾಡಿದ್ಯಾ. ಯಾಕಂದ್ರೆ ನಾನು ಹೋಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಬಂದವನು, ಹೋಮ್ ಮಿನಿಸ್ಟರ್ ಆಗಿದ್ದು. ಚೆಕ್ ಅಂತ ಹಿಡಿತಾರೆ. ವೀರಪ್ಪನ್ನ 20 ವರ್ಷ ಹಿಡಿಯಕ್ಕಾಗೇ ಇಲ್ಲ ನಿಮ್ ಕೈಲಿ. ಎಷ್ಟು ಜನ ಪೊಲೀಸ್? ಒಬ್ರಲ್ಲ, ಸುಮಾರು 10,000 ಜನ ಪೊಲೀಸರು. ಕೇರಳ ಪೊಲೀಸ್, ಕರ್ನಾಟಕ ಪೊಲೀಸು, ತಮಿಳ್ನಾಡು ಪೊಲೀಸ್. ಆಗ್ಲೇ ಇಲ್ಲ. ಅವನತ್ರ ಎಷ್ಟು ಜ್ಞಾನ ಇತ್ತು. ಜ್ಞಾನ ಯಾರತ್ರ ಇದೆ ಅನ್ನೋದು ಇಂಪಾರ್ಟೆಂಟು. ಅರ್ಥ ಆಯ್ತಲ್ಲ? ಜ್ಞಾನ ಯಾರತ್ರ ಇದೆ ಅನ್ನೋದು ಇಂಪಾರ್ಟೆಂಟು. ಅವಿವೇಕಿಗಳ ಹತ್ರ ಜ್ಞಾನ ಹೋದ್ರೆ ಇಡೀ ಸಮಾಜಕ್ಕೆ ಕೆಟ್ಟದ್ದಾಗ್ತದೆ. ವಿವೇಕಿಗಳ ಹತ್ರ ಜ್ಞಾನ ಹೋದ್ರೆ ಸಮಾಜಕ್ಕೆ ಒಳಿತಾಗ್ತದೆ. ಅದಕ್ಕೆ ಇವತ್ತು ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಯವರು ಇದು ಧರ್ಮದಲ್ಲಿರ್ಲಿ, ಧರ್ಮ ಮಾರ್ಗದಲ್ಲಿ ವಿಜ್ಞಾನ ನಡೀಲಿ ಅಂತೇಳಿ ಮಠದಲ್ಲಿ ಈ ಕಾರ್ಯಕ್ರಮ ಮಾಡಿದ್ದಾರೆ ಅಂತ ನಾನ್ ತಿಳ್ಕೊಂಡಿದ್ದೀನಿ. ಕರೆಕ್ಟ್ ಅಲ್ಲ? ಅದಕ್ಕೆ ವಿಜ್ಞಾನ ಇವತ್ತು ಮುಂದುವರೆದಿದೆ, ಬೆಳೆದಿದೆ. ಬಹಳಷ್ಟು ಭಾರತ ಇದರಲ್ಲಿ ಬಹಳಷ್ಟು ವಿಚಾರಗಳನ್ನು ಹೇಳಿದ್ದಾರೆ. ಭಾರತ ನನಗನ್ಸುತ್ತೆ ಒಂದಲ್ಲ ಒಂದಿನ ವಿಶ್ವಗುರು ಆಗೇ ಆಗುತ್ತೆ. ಒಂದಲ್ಲ ಒಂದಿನ ವಿಶ್ವಗುರು ಆಗೇ ಆಗುತ್ತೆ. ನೋಡಿಬೇಕಾದ್ರೆ ಭಾರತ ಆ ಶಕ್ತಿ ಇದೆ ಭಾರತದಲ್ಲಿ. ಅಮೇರಿಕಾದಲ್ಲಿರುವಂತ ನ್ಯಾಸಾ ಇರ್ಬೋದು, ಅಲ್ಲೂ ಕೂಡ ಭಾರತದ ವಿಜ್ಞಾನಿಗಳಿದ್ದಾರೆ. ಎಲ್ಲಿಲ್ಲ ಅನ್ನೋದನ್ನ ನೋಡ್ಬೇಕು. ಇವತ್ತು ಜ್ಞಾನ ಇರುವಂಥದ್ದು ಭಾರತ. ಈ ಜ್ಞಾನವನ್ನ ಮತ್ತಷ್ಟು ಬೆಳಿಬೇಕು ಅನ್ನೋದು ಪರಮ ಪೂಜ್ಯ ಸ್ವಾಮೀಜಿಯವರ ಆಶಯ ಇರಬೇಕು. ಈ ಮಠ ಯಾವತ್ತೂ ಕೂಡ ಎಲ್ಲರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗುವಂತ ಮಠ.
ಉಳುವ ರೈತನ ಬಾಳಿಂದ ಶುರುವಾದಂಥ ಮಠ ಇದು. ಇವತ್ತು ಉಳುವ ರೈತನ ಜೊತೆ ವಿಜ್ಞಾನಕ್ಕೂ ಕೂಡ ಸಂಬಂಧ ಕಲ್ಪಿಸಿ ಆ ದಿಕ್ಕಿನಲ್ಲೂ ಹೋಗ್ತಾ ಇರುವಂತ ಒಂದು ಮಠ ಆದಿಚುಂಚನಗಿರಿ ಮಠ. ಇದಕ್ಕೆ ನಾವೆಲ್ಲ ಜೋರಾಗಿ ಚಪ್ಪಾಳೆ ತಟ್ಬೋದು. ಆ ಹಿರಿಮೆಯನ್ನ ಇವತ್ತು ನಾವು ಪಡೆದಿದ್ದೀರಿ. ಅದೇ ರೀತಿ ನಮಗೆ ಇವತ್ತು ಬಹಳ ಪ್ರಮುಖವಾಗಿ ಸ್ವಾಮಿ ಅವೈದ್ಯನಾಥ ಗಿರಿ ಮಹಾರಾಜರವರು ನಮ್ಮ ಮುಂದೆ ಇದ್ದಾರೆ. ಅವಶ್ಯ ಅವಧೇಶಾನಂದ ಸ್ವಾಮಿ ನಮಸ್ಕಾರ. ಅವ್ರಿಗೆ ಯಾಕೆ ನಮಸ್ಕಾರ ಹಾಕಿದ್ದೀನಿ ಅಂದ್ರೆ, ಮಹಾಕುಂಭಮೇಳವನ್ನ ಆಯೋಜನೆ ಮಾಡದಂಥವ್ರು. ಮಹಾಕುಂಭಮೇಳ ಸುಮಾರು 40 ಕೋಟಿ ಅಂತ ಹೇಳ್ತಾ ಇದ್ದಾರೆ, ಇನ್ನೂ ಹೋಗ್ತಾನೆ ಇದೆ. 40 ಕೋಟಿಗೂ ಹೆಚ್ಚು ಜನ ಹೋಗ್ತಾ ಇದ್ದಾರೆ. ನಾನು ಡಾಕ್ಟರ್ ಸುಧಾಕರ್ ಅವನ್ ಕೇಳಿದೆ, ಏನಪ್ಪ ಈ ತರದ ಏನಾದ್ರೂ ಇಷ್ಟು ಜನ ಸೇರಿರೋದು ಪ್ರಪಂಚದ ಇತಿಹಾಸದಲ್ಲಿ, ಭಾರತ ಅಲ್ಲ ಪ್ರಪಂಚದ ಇತಿಹಾಸದಲ್ಲಿ ಎಲ್ಲಾದ್ರೂ ಇದೆಯಾ ಅಂತ. ಅಣ್ಣ 1 ನಿಮಿಷ ಅಂತ ಹೇಳಿ ಈಗೆಲ್ಲ ಗೊತ್ತಿದೆಯಲ್ಲ, ಏನ್ ಕೇಳಿದ್ರು ಮೊದ್ಲು ಮಗ್ಗಿ ಹೇಳಿ ಅಂದ್ರೆ ನಾನು ಹೇಳ್ಬಿಡ್ತಾ ಇದ್ದೆ 2 1 2 2 2 4. ಈಗ ಯಾರು ಹೇಳಲ್ಲ, ಟಕ್ಕಂತ ಮೊಬೈಲ್ಗೆ ಹೋಗ್ತಾರೆ. ಮೊಬೈಲ್ಗೆ ಹೋಗಿ ಹೇಳಿದ್ರು, ಅಣ್ಣ ಎಲ್ಲೂ ನಡೆದಿಲ್ಲ, ಇದೇ ಫಸ್ಟ್ ಅಂತ ಡಾಕ್ಟರ್ ಸುಧಾಕರ್ ಅವರು. ಎಲ್ಲೂ ನಡೆದೇ ಇಲ್ಲ. ಇಷ್ಟು ದೊಡ್ಡ ಜನ ಕರ್ನಾಟಕದ ನಾವು ಇರೋರು 7 ಕೋಟಿ ಜನ ಅಷ್ಟೇ ಅಲ್ವಾ? ಒಂದ್ ಕಡೆ ಸೇರಿಸ್ಬಿಡಿ ನೋಡೋಣ ಏನಾಗ್ಬೋದು. ಪ್ರಳಯ ಆಗೋತಲ್ವಾ? ಒಂದ್ ಕಡೆ ಸೇರಿಸಿ. ನಾವ್ ಇಷ್ಟು ಜನ ಸೇರ್ಸಕ್ಕೆ ಈ ನಮ್ಮ ಆಯೋಜಕರೆಲ್ಲ ಎಷ್ಟು ಕಷ್ಟ ಬಿದ್ದಿರೋ, 1 ತಿಂಗಳಿಂದ ಕಷ್ಟ ಬಿದ್ದಿದ್ದಾರೆ. ನನ್ಗೆಲ್ಲ ನನ್ ಕರೆಯಕ್ಕೆ 1 ತಿಂಗಳಿಂದ ಯೋಚನೆ ಮಾಡಿದ್ರು. ಅಲ್ಲಿ ಪುಣ್ಯಾತ್ಮರು ಯಾರೋ 40 ಕೋಟಿ ಜನ ಇನ್ನೂ ಹೋಗ್ತಾನೆ ಇದ್ದಾರೆ, ಇನ್ನೂ ಹೋಗ್ತಾನೆ ಇದ್ದಾರೆ. ಅದನ್ನ ಮಾಡದಂತ ಪುಣ್ಯಾತ್ಮರು ಇಲ್ಲಿ ಬಂದಿದ್ದಾರೆ. ಅದನ್ನ ಮಾಡದಂತ ಪುಣ್ಯಾತ್ಮರು ಬಂದಿದ್ದಾರೆ. ಅದಕ್ಕೋಸ್ಕರ ಅವರಿಗೆ ನನ್ನ ನಮಸ್ಕಾರಗಳನ್ನ ನಾನು ತಿಳಿಸಿದ್ದೀನಿ. ಹಿಂದೆ ನಮ್ಮ ಅಜ್ಜಿ ಇದ್ರು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.